ವೀಕ್ಷಕರಿಗೆ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕಾವೇರಿ ನೀರು ವಿಚಾರವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ತಾವು ನೋಡ್ತಾ ಇರ್ತೀರಿ. ಭಾಳಷ್ಟು ಕಾವೇರಿ ವಿಷಯಗಳಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂಥ ಭಾಳಷ್ಟು ವಿಷಯಗಳು ನಮ್ಮೊಟ್ಟಿಗೆ ಇರುವಂಥ ತಜ್ಞರ ಹತ್ರಲ್ಲಿರುತ್ತೆ. ಆ ಮಾಹಿತಿ ನಿಮಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಇಂದು ಒಂದು ದೊಡ್ಡ ಇತಿಹಾಸಗಾರರಾಗಿರುವಂಥ ತಲಕಾಡಿನ ಚಿಕ್ಕರಂಗೇಗೌಡರು ಅವರನ್ನು ಕಾವೇರಿ ವಿಷಯದ್ದು ಮತ್ತು ತಲಕಾಡು ಗಂಗರ ಕೊಡುಗೆಗಳನ್ನು ಒಂದಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ಬೇಕನ್ನೋ ಉದ್ದೇಶದಿಂದ ಇಂದು ನಮ್ಮ ತಲಕಾಡು ಚಿಕ್ಕರಂಗೇಗೌಡರು ನಮ್ಮ ವಾಹಿನಿಯವರು ಇದ್ದಾರೆ. ಚಿಕ್ಕರಂಗೇಗೌಡರಿಗೆ ಮೊದಲಿಗೆ ನಮ್ಮ ವಾಹಿನಿಗೆ ಸ್ವಾಗತ. ನಮಸ್ಕಾರ ಸರ್. ಈಗ ತಾವು ಚಳುವಳಿಯಲ್ಲಿ ಮಾತನಾಡ್ತಾ ಇದ್ರಿ, ಭಾಳಷ್ಟು ವಿಷಯದ ಬಗ್ಗೆ ಏನು ಮೊದಲು ಪ್ರಾರಂಭ ಮಾಡೋದಾದರೆ ನಾವು ತಲಕಾಡು ಗಂಗರು ಕಾವೇರಿ ವಿಷಯದಲ್ಲಿ ಶತಮಾನದ ಹಿಂದೆಯೇ ಹೋರಾಟವನ್ನು ಮಾಡಿದರು. ಒಂದು ಸೀತಾಪುರದಲ್ಲಿ ಒಂದು ನದಿ ಕೂಡ ಪ್ರಾರಂಭ ಮಾಡಿದ್ರು, ಅದು ಸಕ್ರಿಯವಾಗಿದೆ ಅಂತ ಹೇಳಿದರೆ ಸರ್, ಅದರ ಮುಂದಿನ ಭಾಗ ಹೇಗೆ ಸರ್? ಇದು ಹರಿಯುವ ಕಾವೇರಿ ನದಿಗೆ ಮೊದಲು ಡ್ಯಾಮನ್ನು ಕಟ್ಟಿದಂಥವರು ತಮಿಳುನಾಡಿನ ಚೋಳರು. ಹೀಗಾಗಿ ಕಾವೇರಿ ನದಿಯ ನೀರಿನಲ್ಲಿ ಹಸ್ತಕ್ಷೇಪ ಅನ್ನೋದು ಅಲ್ಲಿಂದ ಪ್ರಾರಂಭ ಆಯಿತು. ಅದನ್ನು ಪ್ರತಿಭಟನೆ ಮಾಡುವ ದೃಷ್ಟಿಕೋನದಿಂದ ಅಥವಾ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದನ್ನು ಜಗತ್ತಿಗೆ ಸಾರಿ ಹೇಳೋದಕ್ಕೋಸ್ಕರ ತಲಕಾಡಿನ ಗಂಗರು 904 ಮತ್ತು 5ನೇ ಇಸ್ವಿಯಲ್ಲಿ 904 ಮತ್ತು 5 ಅಂದರೆ ಇವತ್ತಿಗೆ ಒಂದು 1117-18 ವರ್ಷಗಳಾಗುತ್ತೆ. ಒಂದು ಡ್ಯಾಮನ್ನು ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಹಿಂಭಾಗದಲ್ಲಿರುವಂಥ ಸೀತಾಪುರ ರಾಂಪುರ ಅಂತ ಬರುತ್ತೆ. ಹಿಂದೆ ಅದನ್ನು ತಲೆನೆರೆ ಅಂತ ಕರೀತಾ ಇದ್ದಾರೆ. ಆ ತಲೆನೆರೆ ಅನ್ನೋದರಲ್ಲಿ ಒಂದು ಡ್ಯಾಮನ್ನು ಕಟ್ತಾರೆ. ಅದು ಇವತ್ತಿಗೂ ಕೆಲಸ ಮಾಡ್ತಾಯಿದೆ. ಇವತ್ತಿಗೂ ಕಾವೇರಿ ನದಿಯ ನೀರನ್ನು ಕೃಷಿಗೆ ಬಳಕೆ ಮಾಡೋದಕ್ಕೆ ಉಪಯೋಗ ಆಗ್ತಾಯಿದೆ. ಅಂದರೆ ನಮ್ಮ ನದಿಯ ನೀರು ನಮ್ಮ ಹಕ್ಕು ಅನ್ನೋದನ್ನು ತಲಕಾಡಿನ ಗಂಗರು 1118 ವರ್ಷಗಳ ಹಿಂದೆಯೇ ನಿರೂಪಿಸ್ಬಿಟ್ಟಿದ್ದಾರೆ. ಹೀಗಾಗಿ ಆ ಡ್ಯಾಮ್ ಇವತ್ತು ಕೆಲಸವನ್ನು ಮಾಡ್ತಾಯಿದೆ. ಅದೇ ಥರ ನಾವು ಅಲ್ಲಲ್ಲಿ ಕೆರೆಗಳನ್ನು ಕಟ್ಟುವ ಮೂಲಕ ನಮ್ಮಲ್ಲಿ ಬಿದ್ದ ನೀರು ಅದು ನಮಗೆ ಬರಬೇಕು, ಬೇರೆಯವ್ರ ಪಾಲಾಗಬಾರ್ದು ಅನ್ನುವ ದೃಷ್ಟಿಕೋನದಿಂದ ಕೆರೆಗಳನ್ನು ಕಟ್ಟಬೇಕು ಮತ್ತು ಇರುವಂಥ ಕೆರೆಗಳ ಮೂಲನ್ನು ಎತ್ತುವಂಥ ಕೆಲಸವನ್ನು ಸಾರ್ವಜನಿಕರು ನಾವು ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಇದ್ರ ಜೊತೆಯಲ್ಲಿ ಸರ್, ಈಗ ಸಂಕಷ್ಟ ಸೂತ್ರದಲ್ಲಿ ಗಂಗರು ಸಾವಿರ ವರ್ಷಗಳ ಹಿಂದೆಯೇ ಭಾಳಷ್ಟು ನೀರಿನ ಕೊಡುಗೆ ನಮಗೆ ಕೊಟ್ಟಿದ್ದಾರೆ ಸರ್. ಈಗಿನ ರಾಜ್ಯ ಸರ್ಕಾರ ಎಂದಿಗೂ ನಾವು ತಲಕಾಡು ಗಂಗರನ್ನು ನೆನೆಯುವಂಥ ಕೆಲಸ ಮಾಡ್ತಾ ಇಲ್ಲ. ಕನ್ನಡವನ್ನು ಅಭಿವೃದ್ಧಿಗೊಳಿಸೋದಕ್ಕೆ, ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸೋದಕ್ಕೆ ಭಾಳಷ್ಟು ಕೊಡುಗೆ ಇದೆ ಸರ್. ಹಾಗಾಗಿ ರಾಜ್ಯ ಸರ್ಕಾರ ಯಾಕೆ ಈ ಮೇಸವನ್ನು ಎಣಿಸ್ತಾ ಇದೆ ಸರ್? ಇದೇ ದುರಂತ. ಈಗ ನೋಡಿ, ತಲಕಾಡು ಗಂಗರ ಶಾಸನಗಳನ್ನು ಅಧ್ಯಯನ ಮಾಡಿದ್ರೆ ಒಂದು 5-6 ಪ್ರಾಕೃತ, ಒಂದು 8-10 ಸಂಸ್ಕೃತ ಶಾಸನಗಳು ಬಿಟ್ಟರೆ ಮಿಕ್ಕೆಲ್ಲವೂ ಕನ್ನಡದಲ್ಲಿದೆ. ತಲಕಾಡು ಗಂಗರ ಆಡಳಿತ ಸಂಪೂರ್ಣವಾಗಿ ಕನ್ನಡಮಯವಾಗಿತ್ತು. ಮತ್ತು ಈ ನಾಡಿಗೋಸ್ಕರ ಅವರು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಈಗ ಕಾವೇರಿ ನದಿಯ ನೀರು ನಮಗೆ ನೀರಾವರಿ ಬೇಕು, ನಾವು ಸಂಕಷ್ಟದಲ್ಲಿ ಇದ್ದೀವಿ ಅಂತ ಚೋಡ್ರು ಹೇಳಿದಾಗ ನಿಮ್ಮ ಸಂಕಷ್ಟಕ್ಕಿಂತ ನಮ್ಮ ಸಂಕಷ್ಟ ಹೆಚ್ಚಿಂದು ಅಂತೇಳಿ ನಮ್ಮ ಜಾಗದಲ್ಲೂ ಕೂಡ ಒಂದು ಡ್ಯಾಮನ್ನು ಕಟ್ಟಿಸಿದ್ರು. ಹೀಗಾಗಿ ಸಾಮಾಜಿಕ ನ್ಯಾಯ ಅನ್ನೋದು ತಲಕಾಡು ಗಂಗರಲ್ಲಿ ಆ ಕಾಲದಲ್ಲೇ ಬಂದಿತ್ತು. ಮತ್ತು ಕನ್ನಡಿಗರ ಪರವಾದಂಥ ಕೆಲಸವನ್ನೇ ಮಾಡೋದು ಶುದ್ಧ ಕನ್ನಡಿಗರು ತಲಕಾಡು. ರಾಜ್ಯ ಸರ್ಕಾರ ತಲಕಾಡು ಗಂಗರ ಬಗ್ಗೆ ಅಧ್ಯಯನ ಮಾಡ್ತಾ ಇಲ್ಲ. ಇವತ್ತಿನ ಕಾವೇರಿ ನದಿ ನೀರಿನ ಸಮಸ್ಯೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ತಲಕಾಡು ಗಂಗರ ಆಡಳಿತದಲ್ಲಿ ಪರಿಹಾರ ಇದೆ. ಅದನ್ನು ತಿಳ್ಕೋಬೇಕು ಅಂದರೆ ರಾಜ್ಯ ಸರ್ಕಾರ ತಲಕಾಡು ಗಂಗರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡೋದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಸರ್, ಇಂಥ ಸಂಕಷ್ಟದ ಸ್ಥಿತಿಯಲ್ಲಿ ಕಾವೇರಿ ನೀರಿಗಾಗಲೇ ಕಾವೇರಿ ನೀರು ನಿಯಂತ್ರಣ ಮತ್ತು ಕಾವೇರಿ ನೀರಾವರಿ ಪ್ರಾಧಿಕಾರದ ಆದೇಶದೊಂದಿಗೆ ನೀರು ಕೊಟ್ಬಿಟ್ರು. ಈಗಿರುವಂಥ 17 TMC 17.5 TMC ನೀರಿದೆ. ಈಗಾಗಲೇ ರಾಜ್ಯ ಸರ್ಕಾರ ಬೆಳೆಗಳನ್ನು ಬೆಳಿಬೇಡಿ ಅಂತಾರೆ. ಒಂದು ಕಡೆ ನೀರನ್ನೂ ಕೂಡ ತಮಿಳುನಾಡಿಗೆ ಹರಿಸುವ ನಿರ್ಧಾರವನ್ನು ಮಾಡ್ತಾಯಿದ್ದಾರೆ. ಮೊನ್ನೆ ಸಚಿವರು 5,000 ಹೇಳಿದ್ರು, ಈಗ 3,000 ಹೇಳಿ ಸಂತೋಷ ಆಗಿದೆ ಅಂತ ಹೇಳ್ತಾರೆ. ಇಂಥ ಸಂಕಷ್ಟ ಸ್ಥಿತಿಯಲ್ಲೂ ಆ ಸಚಿವರ ನಡೆ ಮತ್ತು ಇಂಥ ಸಂದರ್ಭದಲ್ಲೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬೇಕಾ? ಮತ್ತು ಮುಂದಿನ ಹೋರಾಟದ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ಸರ್? ಅಲ್ಲ, ಈ ನಮ್ಮ ಸಚಿವರುಗಳಿಗೆ, ರಾಜಕಾರಣಿಗಳಿಗೆ ತಮ್ಮ ಪಕ್ಷದ ಹಿತಾಸಕ್ತಿ ಮುಖ್ಯ ಆಗಿದೆ ಮತ್ತು ತಮ್ಮ ಹೈಕಮಾಂಡ್ ಗುಲಾಮರಾಗಿದ್ದಾರೆ. ಇವರಿಂದ ನಾವು ರಾಜ್ಯದ ಹಿತಾಸಕ್ತಿಯನ್ನು ಬಯಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅವ್ರು ಹೇಳಿರೋದು ಕಡಿಮೆ ಹೇಳ್ಬಿಟ್ಟಿದ್ದಾರೆ, ನಾವು ನೀರು ಬಿಟ್ಟಿದ್ದೀವಿ ಅನ್ನೋದೇ ಅವೈಜ್ಞಾನಿಕ. ಅವ್ರು ಹೇಳಿರೋದೇ ಒಂದು ಅವೈಜ್ಞಾನಿಕವಾಗಿ ಅವರು ಏನೋ ಒಂದು ಹಾಡನ್ನು ಕೊಟ್ಟಿದ್ದಾರೆ ಅಂತೇಳಿ ಅದನ್ನು ಪಾಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ನಮ್ಮ ಹಿತಾಸಕ್ತಿ. ಸಂಕಷ್ಟ ಅಂದರೆ ಏನು? ಈಗ ಸಂಕಷ್ಟ ಯಾರಿಗೆ ಬಂದಿದೆ ಅದು ಭಾಳ ಮುಖ್ಯ. ತಮಿಳುನಾಡಿನ 3ನೇ ಬೆಳೆಯೋದು ಸಂಕಷ್ಟದ ವ್ಯಾಪ್ತಿಗೆ ಬರೋದಿಲ್ಲ. ಹೊಟ್ಟೆ ತುಂಬಿರೋನು ಹಸುವು ಅಂತ ಹೇಳೋಕ್ಕಾಗಲ್ಲ. ಹಸುವಿನಿಂದ ಕೂಡಿರೋನು ಊಟ ಕೊಡಬೇಕು. ಹೀಗಾಗಿ ಸಂಕಷ್ಟ ಇರೋದು ಕರ್ನಾಟಕದಲ್ಲಿ. ಬೆಳೆಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಮತ್ತು ಇದಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡಬೇಕು. ಇದನ್ನು ರಾಜಕಾರಣಿಗಳು ತಿಳ್ಕೋಬೇಕು. ಮತ್ತು ಇದು ಒಂದು ಕಾವೇರಿ ನದಿ ಕರ್ನಾಟಕದಲ್ಲಿದ್ದರೆ ಸಾಮಾಜಿಕ ನ್ಯಾಯ ಕೊಡ್ತಾಳೆ.
ಈ ಅಂಶವನ್ನು ನಾವು ಮತ್ತೆ ಪರಿಶೀಲಿಸಬೇಕು. ಕಾವೇರಿ ನದಿ ಕರ್ನಾಟಕದಲ್ಲಿ ಎಲ್ಲೆಲ್ಲ ಹರಿತಾಳೆ ಅಲ್ಲೆಲ್ಲ ಕೂಡ ಎಲ್ಲ ಜನಾಂಗದ ರೈತರಿದ್ದಾರೆ. ಇದೊಂದು ವಿಶೇಷ ಕರ್ನಾಟಕದಲ್ಲಿ. ಅದರಲ್ಲೂ ವಿಶೇಷವಾಗಿ ಮೈಸೂರಿನ ಹಳೆ ಭಾಗ, ಚಾಮರಾಜನಗರ ಇಲ್ಲೆಲ್ಲ ನಾವು ಹೋಗ್ಬಿಟ್ರೆ ಎಲ್ಲ ಜನಾಂಗದವರು ರೈತರಾಗಿದ್ದಾರೆ. ಅಂದರೆ ಎಲ್ಲ ಜನಾಂಗದ ಗದ್ದೆಗಳಿಗೆ ನೀರು ಹರಿದ್ರೆ ಅಲ್ಲಿ ಸಾಮಾಜಿಕ ನ್ಯಾಯ ಸಿಗುತ್ತೆ. ತಮಿಳುನಾಡಿನಲ್ಲಿ ಎಲ್ಲ ಜನಾಂಗದವರು ರೈತರಾಗಿಲ್ಲ, ಕೇವಲ ಒಂದು 3-4 ಜನಾಂಗದವರು ಮಾತ್ರ ರೈತರಾಗಿದ್ದಾರೆ. ಹೀಗಾಗಿ ಅಲ್ಲಿ ಹೋಗುವಂಥ ನೀರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ಹರಿಯುತ್ತೆ. ಕರ್ನಾಟಕದಲ್ಲಿ ಹರಿಯುವಂಥ ಕಾವೇರಿ ನದಿ ನೀರು ಸಾಮಾಜಿಕ ನ್ಯಾಯಕ್ಕೆ ಪೂರಕವಾಗಿದೆ. ಈ ದೃಷ್ಟಿಯಲ್ಲಿ ಸಾಮಾಜಿಕ ನ್ಯಾಯವನ್ನು ಬೋಧನೆ ಮಾಡ್ತಿರುವಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಹುದ್ದೆ ಹೋದರೂ ಪರವಾಗಿಲ್ಲ, ಅಹಿಂದ ವರ್ಗಕ್ಕೋಸ್ಕರ ನಾನು ಈ ನೀರನ್ನು ಉಳಿಸ್ತೀನಿ ಅನ್ನುವಂಥ ದೃಢ ನಿರ್ಧಾರವನ್ನು ಕೈಗೊಂಡು ಕಾವೇರಿಯಿಂದ ಒಂದು ತೊಟ್ಟು ನೀರನ್ನು ಕೂಡ ಬಿಡ್ಕೊಡ್ತು, ತ್ಯಾಗ ಮಾಡಲಿ. ಯಾಕೆಂದರೆ ಅವ್ರು ಏನು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರಲ್ಲ, ಸಾಮಾಜಿಕ ನ್ಯಾಯ ಅಂದರೆ ಅಹಿಂದ ವರ್ಗ ಅಂತೇಳಿ, ಅದನ್ನು ನಾವು ಬೆಂಬಲಿಸ್ತೀವಿ. ದಯವಿಟ್ಟು ಆ ಅಹಿಂದ ವರ್ಗಕ್ಕೆ ಕಾವೇರಿ ನೀರನ್ನು ಉಳಿಸುವ ಮೂಲಕ ತಮ್ಮ ಮುಖ್ಯಮಂತ್ರಿ ಹುದ್ದೆ ಹೋದರೂ ಪರವಾಗಿಲ್ಲ, ತ್ಯಾಗ ಮಾಡಿ ಇತಿಹಾಸದಲ್ಲಿ ಒಂದು ಉನ್ನತ ಸ್ಥಾನವನ್ನು ಸಿದ್ದರಾಮಯ್ಯನವರು ಪಡೀಲಿ ಅಂತೇಳಿ ನಾನು ಬಯಸ್ತೀನಿ. ನೋಡಿ, ಇದು ತಲಕಾಡು ಚಿಕ್ಕರಂಗೇಗೌಡರ ಭಾಳ ದೊಡ್ಡ ಸಲಹೆ ಮತ್ತು ಒಂದು ಸಹಕಾರವನ್ನು ಕೂಡ ರಾಜ್ಯ ಸರ್ಕಾರ ಕೇಳಿದ್ದಾರೆ. ನೋಡಿ, ವಿರೋಧ ಪಕ್ಷದ ನಾಯಕರುಗಳನ್ನ ಕೂರಿಸಿ ಸರ್ವಪಕ್ಷದ ಸಭೆ ಮಾಡಬೇಡಿ. ನೀವು ಮಾಡಬೇಕಾಗಿರುವಂಥದ್ದು ಕಾವೇರಿ ಕೊಳದ ರೈತರ ಹೋರಾಟ, ಅವರ ಜೊತೆಯಲ್ಲಿರುವಂಥ ಮಾಹಿತಿಗಳು ಮತ್ತು ಇತಿಹಾಸ ತಜ್ಞರ ಮಾಹಿತಿಗಳನ್ನು ತೆಗೆದುಕೊಂಡು ಕಾವೇರಿ ನಿಯಂತ್ರಣ ಪ್ರಾಧಿಕಾರದ ಆದೇಶವನ್ನು ಉಲ್ಲಂಘಿಸಿ ನಾವು ರೈತರ ಹಿತವನ್ನು ಕಾಪಾಡಬೇಕಾದ ಕರ್ತವ್ಯ ನಮ್ಮದಾಗಿದೆ. ಇತಿಹಾಸ ಪುಟದಲ್ಲಿ ಸೇರಿರುವಂಥ ಬಂಗಾರಪ್ಪನವರ ಸಾಲಿಗೆ ನೀವು ಸೇರಬೇಕು ಅನ್ನುವ ಆಗ್ರಹವನ್ನು ಇಂದು ನಾವು ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ನೀರಾವರಿ ಸಚಿವರಿಗೆ ಸಲಹೆ ಕೊಡೋದ್ರ ಮೂಲಕ ಚಿಕ್ಕರಂಗೇಗೌಡಂಥ ಒಬ್ಬ ಸಂಶೋಧಕರು ನಮಗೆ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಬಯಸಿದ್ದೇನೆ. ಇಂದು ಅವರ ಕಾವೇರಿ ಹಿತರಕ್ಷಣಾ ಸಮಿತಿಯಲ್ಲಿ ನಡೆದ 26ನೇ ದಿನದ ಚಳುವಳಿಯಲ್ಲಿ ಮಾತನಾಡಿದ ಮಾತು ಭಾಳ ಗಂಭೀರವಾದಂಥದ್ದು. ಇಡೀ ರಾಜ್ಯದ ಜನ ತಿಳ್ಕೋಬೇಕಾಗಿರುವಂಥ ಮಾಹಿತಿ ಅವರೊಟ್ಟಿಯಲ್ಲಿದೆ. ಮುಂದಿನ ವಿಶೇಷವಾಗಿ ಕನ್ನಡ ಸೇನೆಯಿಂದ ಅವರೊಟ್ಟಿಗೆ ತಲಕಾಡು ಗಂಗರ ಕುರಿತು, ಕಾವೇರಿ ನದಿಯ ಕುರಿತು ಒಂದು ವಿಚಾರ ಸಂಕಿರಣವನ್ನು ಶೀಘ್ರದಲ್ಲೇ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.